ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತು ನಾವು ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇದು ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ತುಂಬ ಸಿಗುತ್ತೆ, ಇವನ್ ಸಿಟಿಗಳಲ್ಲಿ ಮಾರ್ಕೆಟಲ್ಲಿ ಕೂಡ ತುಂಬ ಸಿಗುತ್ತೆ. ಇದು ರೊಟ್ಟಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ತಿನ್ನಬೇಕಾದ್ರೆ ಒಂಥರ ಸೌಂಡ್ ಕೂಡ ಬರುತ್ತೆ. ನಾನು ಆಲ್ರೆಡಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಎಲೆ ಕರಿಬೇವು ತೊಗೊಂಡಿದ್ದೀನಿ. ಜೊತೆಗೆ ಒಂದು 10 ಹೆಸರು ಬೆಳ್ಳುಳ್ಳಿನ ತೊಗೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಕಡೆ ಹಂಚು ತೋರಿಸ್ತಾ ಇದ್ದೀನಿ ನೋಡಿ. ನಾನಿದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಹಂಚು, ತುಂಬ ಚೆನ್ನಾಗಿದೆ. ತವ ಅಂತೀವಲ್ವಾ, ತುಂಬ ಚೆನ್ನಾಗಿದೆ. ನಾವು ಇದಕ್ಕೆ 50 ರೂಪೀಸ್ ಕೊಟ್ಟು ತೊಗೊಂಡಿರೋದು ಹೊರಗಡೆ. ಮತ್ತು ನೀವೆಲ್ಲ ಎಷ್ಟು ತೊಗೊಳ್ತೀರೋ ಗೊತ್ತಿಲ್ಲ. ನಮ್ಮೂರಲ್ಲಿ 50 ರೂಪಾಯಿಗೆ ಕೊಟ್ಟಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಣ್ಣಿನ ಮಡಿಕೆಯಲ್ಲಿ ಅಥವಾ ಮಣ್ಣಿನ ಹಂಚಲ್ಲಿ ತವಾದಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಅದರ ಟೇಸ್ಟೇ ಬೇರೆ. ನಾನೀಗ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಜೊತೆಗೆ ಇದಕ್ಕೆ ಜಜ್ಜಿರ್ತಕ್ಕಂಥ ಒಂದು 10 ಹೆಸರು ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಅಷ್ಟು ಬ್ರೌನ್ ಕಲರ್ ಬರೋದು ಬೇಡ. ಜೊತೆಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮನೇಲಿ ಮಾಡಿ ನೋಡಿ. ಇದು ತುಂಬನ್ನ ಸೋಸ್ಕೊಳ್ಬೇಕು. ಹಿಂದೆ ಮುಂದೆ ಒಂಚೂರು ಕಡ್ಡಿ ಥರ ಇರುತ್ತೆ, ಅದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಜಾನ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಒಂದು 3 ಇಂಗ್ರೀಡಿಯೆಂಟು, ಜಾಸ್ತಿ ಏನಿಲ್ಲ. ಬೆಳ್ಳುಳ್ಳಿ, ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕು. ಬೆಳ್ಳುಳ್ಳಿ ಮತ್ತು ಕರ್ಜಿಕಾಯಿ. ಎಲ್ಲರೂ ಕರ್ಜಿಕಾಯಿನೇ ಅಂತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರಲ್ಲಿ ಇದಕ್ಕೆ ನಾವು ಕರ್ಜಿಕಾಯಿ ಅಂತಲೇ ಕರಿತೀವಿ. ಸ್ವಲ್ಪ ಕಹಿ ಆಗಿರುತ್ತೆ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಿನ್ನಬೇಕಾದ್ರೆ ಒಂಥರ ಕರುಮ್ ಸೌಂಡ್ ಬರ್ತಾ ಇರುತ್ತೆ. ಸಕ್ಕ ಟೇಸ್ಟ್ ಆಗುತ್ತೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ 1 ನಿಮಿಷ ತನಕ ಫ್ರೈ ಮಾಡಬೇಕು. ಖಾರ ಉಪ್ಪು ಹಾಕೋಕ್ಕಿಂತ ಮುಂಚೆನೇ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಬಣ್ಣ ನಾವು ಫ್ರೈ ಮಾಡ್ತಾ ಮಾಡ್ತಾ ಬದಲಾಗುತ್ತಾ ಬರುತ್ತೆ. ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಹಳ್ಳಿಯಲ್ಲಿ ತುಂಬ ಮಾಡ್ತಾರೆ. ನಮ್ಮ ಹೊಲಗಳಲ್ಲೆಲ್ಲ ಸಿಗುತ್ತೆ, ಬಟ್ ಸಿಟಿಲಿ ದುಡ್ಡು ಕೊಟ್ಟೆ ತೊಗೊಬೇಕು. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾಕೆಂದರೆ ಇದು ಕಹಿ ಇರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಕಹಿ ಅಂಶ ಹೊರಟೋಗುತ್ತೆ. ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚ ನಾನು ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇದು ಒಂದು ಬೌಲಿತ್ತು. ಒಂದು ಬಟ್ಲಲ್ಲಿ ನಾನು ಅಳತೆ ಮಾಡಿ ತೊಗೊಂಡಿದ್ದೀನಿ. ಇಷ್ಟಕ್ಕೇ ನಾವು 40 ರೂಪೀಸ್ ಕೊಟ್ಟು ತಂದಿರೋದು. ಮಾರ್ಕೆಟಲ್ಲಿ, ಹಳ್ಳಿಗಳಲ್ಲಿ ಹೊಲದಲ್ಲಿ ಫ್ರೀಯಾಗೆ ಸಿಗ್ತದೆ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದನ್ನು ಖಾರ ಉಪ್ಪು ಹಾಕಿದ ಮೇಲೆ ಖಾರ ಉಪ್ಪು ಮತ್ತು ಅರಿಶಿನ ಇದಕ್ಕೆ ಚೆನ್ನಾಗಿ ಇದ್ರ ಜೊತೆ ಚೆನ್ನಾಗಿ ಬೆರಿಬೇಕು. ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರು ಹಾಕೋದು ಬೇಡ. ನೀರು ಹಾಕದೇ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಕರಮ್ ಅಂತ ತಿನ್ನಬೇಕಾದ್ರೆ ನಮಗೆ ಸೌಂಡ್ ಆಗುತ್ತೆ. ನೀರು ಹಾಕಿದ್ರೆ ಸ್ವಲ್ಪ ತುಂಬ ಸ್ಮೂತ್ ಆಗುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನಿಜವಾಗ್ಲೂ ಸಖತ್ ಟೇಸ್ಟ್ ಆಗುತ್ತೆ. ನಾನು ಹೇಳಿರ್ತಕ್ಕಂಥ ವಿಧಾನದಲ್ಲಿ ಮಾಡಿ ನೋಡಿ ನೀವು. ತಿರುಗಿಸಿ ಆದಮೇಲೆ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 30-40 ಸೆಕೆಂಡ್ಸನ್ನು ಬಿಟ್ಟು ಮತ್ತು ಈ ರೀತಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗೋಯಿತು ನಮಗೆ ಕರ್ಜಿಕಾಯಿ ಪಲ್ಯ. ಜೋಳದ ರೊಟ್ಟಿ ಜೊತೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ಇದನ್ನು ಜೋಳದ ರೊಟ್ಟಿ ಜೊತೆನೇ ತಿನ್ನೋದು. ಚಪಾತಿ ಜೊತೆನೂ ತಿನ್ಬೋದೇನೋ, ಬಟ್ ನಾನು ಟ್ರೈ ಮಾಡಿಲ್ಲ. ಜೋಳದ ರೊಟ್ಟಿ ಕರ್ಜಿಕಾಯಿ ಪಲ್ಯ ನಿಜವಾಗ್ಲೂ ಒಳ್ಳೆ ಕಾಂಬಿನೇಷನ್. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಅಂದ್ಕೊಳ್ತೀನಿ ಮಾರ್ಕೆಟ್ಗಳಲ್ಲಿ. ಇದು ಕರ್ಜಿಕಾಯಿ ಅಂತ ಕರೀತಾರೆ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತು ನೀವು ಕೂಡ ಕರ್ಜಿಕಾಯಿ ಪಲ್ಯ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಮಣ್ಣಿನ ಹಂಚು ಅಥವಾ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ಸ್ವಲ್ಪ ಹೇಳ್ತೀನಿ ಇದ್ರ ಬಗ್ಗೆ. ನಮಗೆ ಇಟ್ಕೊಳ್ಳಿಕ್ಕೆ, ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಈ ಥರ ಇಡಿಕೆ ಥರ ಕೊಟ್ಟಿದ್ದಾರೆ. ಜೊತೆಗೆ ಕೆಳಗಡೆ ಸ್ಟ್ಯಾಂಡ್ ಥರ ಇದ್ದಾವೆ. ಈ ಥರ 4 ಸೈಡಲ್ಲೂ ಸ್ಟ್ಯಾಂಡ್ ಥರ ಇದೆ. ಅದರಿಂದ ಏನಾಗುತ್ತೆ ಅಂತಂದರೆ ನಾವು ಅಪ್ಪಿತಪ್ಪಿ ಏನಾದರೂ ತವನ ಪಟ್ಟಂತ ಕೆಳಗಡೆ ಇಟ್ಟರೆ ಅದು ಒಡೆಯೋದಿಲ್ಲ. ಯಾಕಂದರೆ ಕೆಳಗಡೆ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ 4 ಸೈಡಲ್ಲಿ. ನೋಡಿ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. 50 ರೂಪಾಯಲ್ಲಿ ಈ ಥರ ಹಂಚು ಅಥವಾ ತವ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತಲ್ವ. ಈವನ್ ಮಣ್ಣಿನ ಮಡಿಕೆಗಳಲ್ಲಿ ಅಥವಾ ಮಣ್ಣಿನ ತವ ಹಂಚಲ್ಲಿ ಅಡುಗೆ ಮಾಡ್ಕೊಂಡು ಉಂಡ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಥ್ಯಾಂಕ್ ಯು ಸ್ನೇಹಿತರೆ.